ನಮ್ಮ ಗ್ರಾಮಸ್ಥರ ಒಂದು ನಂಬಿಕೆ ಏನಂತಂದರೆ ಈ ಮನೆಯವರನ್ನು ಈ ಗೌರಮ್ಮ ದೇವಿಯೇ ಅವನ ರಕ್ಷಣೆ ಕೊಟ್ಟು ಕಾಪಾಡಿದ್ದಾಳೆ ಅಂತ ನಮ್ಮ ನಂಬಿಕೆ. ನಮ್ಮದೇ ಅಲ್ಲ, ನಮ್ಮ ಗ್ರಾಮಸ್ಥರು ಕೂಡ ಆ ಗೌರಮ್ಮ ದೇವಿಯೇ ಇವರನ್ನು ಕಾಪಾಡಿದ್ದಾರೆ. ಇಲ್ಲಾಂದರೆ 6 ಕಲ್ಲು ಚಪ್ಪಡಿಗಳು ಬಿದ್ದು ಯಾರೂ ಒಂದು ಮರಣನೂ ಇಲ್ಲ ಸಂಭವಿಸಿಲ್ಲ ಅಂತಂದರೆ ಆ ತಾಯಿಯ ರಕ್ಷಿಸಿದ್ದಾಳೆ ಅಂತ ಒಂದು ಎಲ್ಲರ ಅಭಿಪ್ರಾಯ. ಅಂತ ಅನಿಸ್ತದಲ್ವಾ? ಬುಧವಾರ ರಾತ್ರಿ ಒಂದು ವಿಪರೀತವಾದಂಥ, ಎಲ್ಲಿ ನೋಡಿದೀರಾ ನಮ್ಮ ಈ ಸುತ್ತಪಕ್ಕಲಲ್ಲಿ ಅಂಥ ಒಂದು ದುರ್ಘಟನೆ ಸಂಭವಿಸಿದೆ. ಏನಂತಂದರೆ, ನಮ್ಮ ಆರಿಗಾಳ ಪಾಪ್ಲಯ್ಯ ಮನೆಯವರಲ್ಲಿ ಹಗಲೊತ್ತು ಎಲ್ಲೋ ಕೂಲಿ ನಾಲಿಕ್ಕೆ ಹೋಗಿ ಕೆಲಸ ಮಾಡಿಕೊಂಡು ಮುಗಿಸಿ ಊಟ ಮಾಡಿಕೊಂಡು ಮಲಗಿರುವಾಗ ಸುಮಾರು 12:30 1 ಗಂಟೆ ಒಳಗಡೆ ಸುಮಾರು 9 ಚಪ್ಪಡಿಗಳೇ ಹಾಕಿದ್ದಾರೆ, ಈ ಮನೆ ಕಟ್ಟಿದ್ದಾರೆ. ಆದರೆ ಅದರಲ್ಲಿರ್ತಕ್ಕಂಥ 6 ಚಪ್ಪಡಿಗಳು ಒಂದೇ ಸಲ ದುಪ್ ಅಂತ ಬಿದ್ದೋಗಿ ಒಂದು 7-8 ಜನರಿಗೆ ಗಾಯಗಳು. ಆದರೆ ಗಂಭೀರ ಗಾಯಗಳಾಗಿದ್ದು ಬೆಂಗಳೂರು ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 2 ಜನರನ್ನು ಅಲ್ಲೇ ಚಿಕಿತ್ಸೆ ಪಡಿತಾ ಇದ್ದಾರೆ. ಮಿಕ್ಕಿರುವ ಜನಗಳನ್ನು ಕೋಲಾರ SN ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಇದಕ್ಕಾಗಿ ನಂಗ್ಲಿ ನಮ್ಮ ಬಿಜೆಪಿ OBC ಅಧ್ಯಕ್ಷರವರಾಗಿದ್ದು, ಈ ನಮ್ಮ ಪಕ್ಕ ಊರಿನಲ್ಲಿ ಹುಟ್ಟಿ ಬೆಳೆದು ಈ ಬೆಂಗಳೂರಿನಲ್ಲಿ ಇವಾಗ ಆರ್ಕ್ ಜ್ಯುವೆಲರ್ಸ್ ಆಗಿ ಬೆಳೆದಿದ್ದಾರೆ. ಹಾಗಾಗಿ ಈ ಒಂದು ವಿಚಾರವನ್ನು ತಿಳ್ಕೊಂಡ ಮೇಲೆ ಏನೋ ಇವ್ರನ್ನ ನೋಡಿ ಅವರು ತುಂಬ ಹೃದಯದಿಂದ ಅವ್ರಿಗೆ ಏನೋ ಒಂದು ಪ್ರೋತ್ಸಾಹ ಮಾಡೋಣ ಅಂತ ಬಂದಿದ್ದಾರೆ. ಅವರಿಗೆ ನಮ್ಮ ಸುನಪಗುಂಟೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬೇರ್ಕೂರು ಹೋಬಳಿ ಸುನಪಗುಂಟೆ ಗ್ರಾಮದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಎಲ್ಲರ ಒಂದು ಮನಸ್ಸು ಕರಗುವಂಥ ಘಟನೆ ಆಗಿದೆ. ಸುಮಾರು ಒಂದು ವಾರಗಳಿಂದ ಈ ಮೋಡ ಕವಿದ ವಾತಾವರಣದಲ್ಲಿ
ಸುಮಾರು ಹಳೆ ಮನೆಗಳು ಯಾರ್ದಾರ್ದು ಇದೆ, ಯಾವ ಯಾವ ಹಳ್ಳಿಗಳಲ್ಲಿ ಯಾರ್ದಾರ್ದು ಒಂದು ಹಳೆಯದಾದಂಥ ಮನೆಗಳಿವೆ. ಇವರೆಲ್ಲರೂ ತುಂಬ ಎಚ್ಚೆತ್ಕೊಳ್ಬೇಕು. ಇದ್ರ ಬಗ್ಗೆ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕು. ಯಾಕೆ ಅಂತಂದರೆ ಒಂದು ಗಾದೆನೂ ಇದೆ, ಪ್ರಾಣ ಹೋದ್ಮೇಲೆ ಪಿಂಡ ಇಡೋದಕ್ಕಿಂತ ಬದುಕಿರ್ಬೇಕಾದ್ರೇ ಒಂದೊತ್ತು ಊಟ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಈ ಥರ ಒಂದು ಘಟನೆ ನಡೆದಾದ ಮೇಲೆ ಅವ್ರಿಗೆ ಒಂದು ಪರಿಹಾರವಾಗಿ ನಮ್ಮ ಕೈಲಾದಷ್ಟು ನಾವೊಂದು ಪರಿಹಾರನ ನಾವು ಕೊಡುವಂಥದ್ದು ಸಾಮಾನ್ಯ. ಆದರೆ ಏನೂ ಪಾಪ ಗೊತ್ತಿಲ್ಲದೆ ಇರುವಂಥ ಮಗು, ಆ ಒಂದು ಚಿಕ್ಕ ಮಕ್ಕಳು ಅವರ ಒಂದು ಮುಖದ ಮೇಲೆ ರಾತ್ರಿಯಲ್ಲಿ ನಿದ್ದೆಯಲ್ಲಿರಬೇಕಾದ್ರೆ ಆ ಒಂದು ಬಂಡೆ ಕಲ್ಲುಗಳು ಬಿದ್ದು ಇವತ್ತು ತುಂಬಾ ಒಂದು ದುರ್ಘಟನೆ ನಡೆದಿರುವಂಥ ಸಂಘಟನೆ ಇದು. ಹಾಗಾಗಿ ನಾನು ಇವ್ರಿಗೆ ಇವತ್ತು ನನಗೆ ವಿಚಾರ ಈ ಥರ ನನಗೆ ತಿಳಿದಾಗ ನಾನು ಈ ಒಂದು ಸುನಬಗುಂಟೆಗೆ ನಾನು ಭೇಟಿಯಾಗಿ ನನ್ನ ಕೈಯಲ್ಲಿ ಆದಂಥ ಒಂದು ಆರ್ಥಿಕವಾದಂಥ ಸಹಾಯ ಒಂದು 10,000 ರೂಪಾಯಿಗಳನ್ನು ನಾನು ಇವ್ರಿಗೆ ಕೊಟ್ಟು ನಾನು ಇವ್ರಿಗೆ ಒಂದು ಸಹಾಯನ ಮಾಡಬೇಕು ಅಂತೇಳಿ ನಾನು ಇವತ್ತು ಬಂದಿದ್ದೀನಿ. ಇದೇ ಥರ ಈ ಒಂದು ಮೋಡ ಕವಿದ ವಾತಾವರಣ ಇರೋದರಿಂದ ಈ ಹಳೆ ಮನೆಗಳು ಯಾವ್ಯಾವ್ದು ಇದೆ ಆ ಮನೆಗಳವರೆಲ್ಲರೂ ದಯವಿಟ್ಟು ಎಚ್ಚೆತ್ಕೊಳ್ಬೇಕು. ಅದೇ ಮನೆಯಲ್ಲೇ ಇದ್ದು ನಾವು ವಾಸ ಮಾಡ್ತೀವಿ ಅಂತೇಳಿ ಹಠ ಮಾಡೋದಕ್ಕಿಂತ ಆ ಒಂದು ನಿಮ್ಮ ಪಂಚಾಯತಿಯಲ್ಲಿರುವಂಥ ಲೀಡರ್ಸ್ ಯಾರಿದ್ದಾರೆ, ಇಲ್ಲ ಒಂದು DC ತಾಲೂಕು ಕಚೇರಿ ಏನಿದೆ, ಡಿ ಸಿ ಅವರಾಗಿರ್ಬೋದು, ತಾಲೂಕು ಕಚೇರಿ PDO ಅವರಾಗಿರ್ಬೋದು, ಇವರ ಒಂದು ಗಮನಕ್ಕೆ ನೀವು ತೊಗೊಬಂದು ನಿಮ್ಮ ಒಂದು ಹಳೆಯ ಮನೆಗಳನ್ನ ನೀವು ರೆಡಿ ಮಾಡಿಸ್ಕೊಂಡು ನೀವು ತುಂಬ ಸೇಫ್ಟಿಯಾಗಿರಬೇಕು ಅಂತೇಳಿ ನಾನು ಈ ಒಂದು ಸಮಯದಲ್ಲಿ ನಾನು ಕೇಳ್ತಾ ಇದ್ದೀನಿ. ಇಲ್ಲಾಂತಂದರೆ ಇದೇ ಥರನೇ ಘಟನೆಗಳು ನಡೀತಾ ಇರಬೇಕಾದ್ರೆ ಈ ಒಂದು ಬಡಪಾಯಿಗಳು ಇವರೆಲ್ಲ ಯಾರು ದುಡ್ಡಿರುವಂಥವ್ರಲ್ಲ, ಲಕ್ಷಾಂತರ ರೂಪಾಯಿ ಇರುವಂಥವ್ರಲ್ಲ, ಸಾಹುಕಾರರಲ್ಲ, ಇವರೆಲ್ಲನೂ ಬಡಪಾಯಿರು. ಇವ್ರಿಗೆ ಈ ಥರ ಆದಾಗ ನಾವು ಕೊಡುವಂಥ 5-10 ಸಾವಿರ ರೂಪಾಯಿ ಇವ್ರಿಗೆ ಎಲ್ಲೂ ಅದು ಅನುಕೂಲ ಆಗೋದಕ್ಕೆ ಆಗೋದಿಲ್ಲ, ಅಸಾಧ್ಯ ಅದು. ದಯವಿಟ್ಟು ನಮ್ಮ ಪಂಚಾಯತಿಗಳಲ್ಲಿ ಇರುವಂಥ ನಾಯಕರು ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಈ ಒಂದು ಬಡ ಜನರು, ಬಡ ರೈತರು ಯಾರಿದ್ದಾರೆ ಇವರ ಮನೆಗಳಿಗೆ ಏನು ಈ ಥರ ಒಂದು ಅನಾನುಕೂಲದಲ್ಲಿದ್ದಾರೆ ಅದನ್ನು ಎಚ್ಚೆತ್ಕೊಂಡು ನಾವೆಲ್ಲನೂ ಇದು ಸರ್ಕಾರದ ಗಮನಕ್ಕೆ ನಾವು ತೊಗೊಬಂದು ಇವರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ನಾನು ಕೇಳ್ಕೊಡ್ತೀನಿ. ಹಾಗಾಗಿ ನಮ್ಮ ಸತೀಶ್ ಅವರು ಇಂಥ ಒಂದು ಕೊಡುಗೆ ನೀಡಿದ್ದಾರೆ. ಇವರಿಗೆ ಭಗವಂತ ಇನ್ನಷ್ಟು ಇದು ಕೊಟ್ಟು ಇನ್ನೂ ಕೆಲವರಿಗೆ ಇಂಥವರಿಗೆ ಸಂದರ್ಭದಲ್ಲಿ ಸಹಾಯ ಮಾಡಬೇಕೆಂದು ನಾವೆಲ್ಲ ಇವರನ್ನು ಅಭಿನಂದಿಸುತ್ತೇವೆ. ಆಶೀರ್ವಾದ ಕೂಡ ಮಾಡುತ್ತಾ ಇದ್ದಾವೆ. ಚಿಕ್ಕವರಾಗಿದ್ದಾರೆ, ಅದಕ್ಕಾಗಿ ನಮ್ಮ ಆಶೀರ್ವಾದ ಕೂಡ ಇರುತ್ತಾ ಇದೆ, ದೊಡ್ಡವರ ಆಶೀರ್ವಾದ ಇಂತಿ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.